ಹಾಯ್ ಸ್ಟೂಡೆಂಟ್ಸ್. ತುಂಬ ಜನ ಸ್ಟೂಡೆಂಟ್ಸಿಗೆ ಎಕ್ಸಾಮ್ 1 ಮತ್ತು ಎಕ್ಸಾಮ್ 2 ಮಧ್ಯೆ ಕೆಲವೊಂದು ಕನ್ಫ್ಯೂಷನ್ಸ್ ಅಥವಾ ಡೌಟ್ಸ್ ಇತ್ತು. ತುಂಬ ಜನ ಕೇಳ್ತಾ ಇದ್ರಿ ಆ ಡೌಟ್ಸ್ನ ಕ್ಲಿಯರ್ ಮಾಡಿ ಸರ್ ಅಂತ. ಸೊ ನೀವು ಕೇಳಿರೋ ಡೌಟ್ಸ್ ಏನು ಕ್ವಶನ್ಸ್ ಇದೆ, ಸೊ ಅದ್ರ ಮೇಲೆ ಅದನ್ನು ಇಟ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆ ಡೌಟ್ಸ್ ಏನಿದೆ ಅಥವಾ ಕನ್ಫ್ಯೂಷನ್ ಏನಿದೆ ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ ಸ್ಟಾರ್ಟ್ಸ್ ದ ವಿಡಿಯೋ. ಸೊ ನಾರ್ಮಲಾಗಿ ಅದೇ ಟಾಪಿಕ್ ಇಟ್ಟಿದ್ದೀನಿ. ನೀವು ಏನು ಕ್ವಶನ್ಸ್ ಕೇಳಿದ್ರಲ್ಲ ಅದೇ ಟಾಪಿಕ್ ಇಟ್ಟಿದ್ದೀನಿ. ಕರ್ನಾಟಕ SSLC ಎಕ್ಸಾಮ್ 1 ವರ್ಸಸ್ ಎಕ್ಸಾಮ್ 2 ಕಾಮನ್ ಡೌಟ್ಸ್. ಹಿಯರ್ ಆರ್ ದ ಮೋಸ್ಟ್ ಕಾಮನ್ ಡೌಟ್ಸ್ ಸ್ಟೂಡೆಂಟ್ಸ್ ಹ್ಯಾವ್ ಅಬೌಟ್ ಕರ್ನಾಟಕ SSLC ಎಕ್ಸಾಮ್ 1 ಆ್ಯಂಡ್ ಎಕ್ಸಾಮ್ 2. ನೀವು ಏನೇನು ಡೌಟ್ಸ್ ಕೇಳಿದ್ರಿ ಅದ್ರ ಬಗ್ಗೆನೇ. ಓಕೆ, ವಿಚ್ ಮಾರ್ಕ್ಸ್ ವಿಲ್ ಬಿ ಕನ್ಸಿಡರ್ಡ್ ಫೈನಲಿ? ಎಕ್ಸಾಮ್ 1 ಬರೆದಿರ್ತೀರಾ, ಮಾರ್ಕ್ಸ್ ಕಮ್ಮಿ ಆಗಿರುತ್ತೆ, ಅದಕ್ಕೆ ಎಕ್ಸಾಮ್ 2 ಬರೆದಿರ್ತೀರಾ. ಸೊ ಎರಡು ಎಕ್ಸಾಮ್ 2 ರಿಸಲ್ಟ್ ಬಂದ ಮೇಲೆ ಎಕ್ಸಾಮ್ 1 ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರಾ, ಎಕ್ಸಾಮ್ 2 ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರಾ ಅನ್ನೋದೊಂದು ನೀವು ಡೌಟ್ ಕೇಳಿದ್ದು. ಸೊ ಯೂಶಲಿ ದ ಬೆಟರ್ ಮಾರ್ಕ್ಸ್ ಆರ್ ಕನ್ಸಿಡರ್ಡ್. ಅಂದರೆ ಎಕ್ಸಾಮ್ 1 ಮತ್ತು ಎಕ್ಸಾಮ್ 2 ಎರಡನ್ನೂ ಕಂಪೇರ್ ಮಾಡಿ ಯಾವುದು ಜಾಸ್ತಿ ಇರುತ್ತೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಈಗ ಎಕ್ಸಾಮ್ 1ನಲ್ಲಿ ನೀವು 80 ಮಾರ್ಕ್ಸ್ ತೆಗೆದಿರ್ತೀರ. ಓಕೆ, ಫಾರ್ ಎಕ್ಸಾಂಪಲ್ ಎಕ್ಸಾಮ್ 1ನಲ್ಲಿ 80 ಮಾರ್ಕ್ಸ್ ತೆಗೆದಿರ್ತೀರ ಕನ್ನಡದಲ್ಲಿ. ಸೊ ಎಕ್ಸಾಮ್ 2ಅಲ್ಲಿ ನಿಮಗೆ 75 ಬಂದ್ಬಿಡುತ್ತೆ. ಆದಾಗ ನಿಮಗೆ ಮಾರ್ಕ್ಸ್ ಕನ್ಸಿಡರ್ ಮಾಡದೆ ಎಕ್ಸಾಮ್ 1ನಲ್ಲಿ ತೆಗೆದಿರೋ ಮಾರ್ಕ್ಸ್ 80 ಮಾರ್ಕ್ಸ್. ಸೊ ಎರಡರಲ್ಲೂ ಕಂಪೇರ್ ಮಾಡಿ ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ತಗೊತಾರೆ. ಓಕೆನಾ? ಸೊ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸಲ್ಲಿ 52 ತೆಗೆದಿರ್ತೀರ ಎಕ್ಸಾಮ್ 1ನಲ್ಲಿ. ಸೊ ಮ್ಯಾಥಮೆಟಿಕ್ಸ್ ಎಕ್ಸಾಮ್ 2ಅಲ್ಲಿ 81 ತೆಗಿತೀರ. ಆವಾಗ ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ಪ್ರಿಂಟ್ ಆಗುವಂಥ ಮಾರ್ಕ್ಸು ಎಕ್ಸಾಮ್ 2 81 ಮಾರ್ಕ್ಸ್. ಇಫ್ ಯುವರ್ ಎಕ್ಸಾಮ್ 2 ಮಾರ್ಕ್ಸ್ ಬಿಕಮ್ ಲೋವರ್, ಜನರಲಿ ಯುವರ್ ಬೆಟರ್ ಸ್ಕೋರ್ ರಿಮೇನ್ಸ್ ಬೆನಿಫಿಷಿಯಲ್. ಅಂದರೆ ಯಾವುದು ಜಾಸ್ತಿ ಇರುತ್ತೆ, ಈಗ ಎಕ್ಸಾಮ್ 2ಅಲ್ಲಿ ಜಾಸ್ತಿ ತೆಗೆದಿರೋ ಮ್ಯಾಥ್ಸಲ್ಲಿ ಎಕ್ಸಾಮ್ 2 ಬರುತ್ತೆ ಅಥವಾ ಯಾವುದೇ ಸಬ್ಜೆಕ್ಟಲ್ಲೇ. ಬಟ್ ಎಕ್ಸಾಮ್ 2ಅಲ್ಲಿ 51 ಬಂತು ಅಂದ್ಕೊಳ್ಳಿ, ಅವಾಗ ಎಕ್ಸಾಮ್ 1 52 ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಆ ಥರ. ಓಕೆನಾ? ನೆಕ್ಸ್ಟ್, ವಿಲ್ ಕಾಲೇಜ್ ಸಿ ವೆದರ್ ಐ ಪಾಸ್ಡ್ ಇನ್ ಎಕ್ಸಾಮ್ 1 ಆರ್ ಎಕ್ಸಾಮ್ 2? ಅಂದರೆ ಮಾರ್ಕ್ಸ್ ಕಾರ್ಡಲ್ಲಿ ನೀವು ಕೇಳಿರೋದು, ಸರ್ ನಾನು ಎಕ್ಸಾಮ್ 1ನಲ್ಲಿ ಫೇಲ್ ಆಗಿಬಿಟ್ಟಿದ್ದೆ, ಎಕ್ಸಾಮ್ 2 ಬರೆದು ಪಾಸ್ ಆಗ್ತೀನಿ ಈಗ. ಸೊ ನನಗೆ ಮಾರ್ಕ್ಸ್ ಕಾರ್ಡಲ್ಲಿ ಏನಂತ ಬರುತ್ತೆ, ಮಾರ್ಕ್ಸ್ ಕಾರ್ಡಲ್ಲಿ ಎಕ್ಸಾಮ್ 2ಅಲ್ಲಿ ಪಾಸ್ ಆಗಿದ್ದಾನೆ ಅಂತ ಮೆನ್ಷನ್ ಆಗುತ್ತಾ ಏನು ಅಂತ ಡೌಟ್ ಕೇಳ್ತಾ ಇದ್ರಿ. ಸೊ ಮೋಸ್ಟ್ಲಿ ನೋ ಮೇಜರ್ ಇಶ್ಯೂಸ್. ಓಕೆ, PUC ಅಡ್ಮಿಷನ್ಸ್ ಮತ್ತು ಡಿಪ್ಲೊಮಾ ಅಡ್ಮಿಷನ್ಸು ಮೋಸ್ಟ್ ಕಾಲೇಜಸ್ಸು ನೀನು ಯಾವುದರಲ್ಲಿ ಪಾಸ್ ಆಗಿದೆಯಾ, ಎಕ್ಸಾಮ್ 1ನಲ್ಲಿ ಪಾಸ್ ಆಗಿದೆಯಾ ಅಥವಾ ಎಕ್ಸಾಮ್ 2ಅಲ್ಲಿ ಪಾಸ್ ಆಗಿದೆಯಾ ಅಂತ ಯಾವುದೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಸೊ ಅವ್ರು ಏನು ಚೆಕ್ ಮಾಡ್ತಾರೆ ಅಂತ ಅಂದರೆ ಫೈನಲ್ ಮಾರ್ಕ್ಸ್ನ ಚೆಕ್ ಮಾಡ್ತಾರೆ, ಪಾಸಾ ಫೇಲಾ ಮಾರ್ಕ್ಸ್ ಕಾರ್ಡಲ್ಲಿ ಅಷ್ಟೇ ಚೆಕ್ ಮಾಡೋದು. ಸೊ ಫೈನಲ್ ಮಾರ್ಕ್ಸ್ ಎಷ್ಟು ತೆಗೆದಿದೆಯಾ, ಸೊ ಪಾಸಾ ಫೇಲಾ ಅಷ್ಟೇ ಚೆಕ್ ಮಾಡೋದು. ನೀನು ಯಾವ ಎಕ್ಸಾಮ್ 1ನಲ್ಲಿ ಪಾಸ್ ಆಗಿದೆಯಾ, ಎಕ್ಸಾಮ್ 2ಅಲ್ಲಿ ಪಾಸ್ ಆಗಿದೆಯಾ, ಅದು ಯಾವುದನ್ನು ಚೆಕ್ ಮಾಡಲ್ಲ. ಓಕೆ, ಬಟ್ ಸ್ಕೋರಿಂಗ್ ವೆಲ್ ಇನ್ ಎಕ್ಸಾಮ್ 1 ಈಸ್ ಸ್ಟಿಲ್ ಪ್ರಿಫರ್ಡ್ ಬಿಕಾಸ್ ಅರ್ಲಿ ಅಡ್ಮಿಷನ್ ಸ್ಟಾರ್ಟ್. ಅಂದರೆ ಎಕ್ಸಾಮ್ 1ನಲ್ಲೇ ಒಳ್ಳೆ ಸ್ಕೋರ್ ತಗೊಂಡಿದ್ರೆ ನಿಮಗೆ ಯಾವುದೇ ಪ್ರೆಷರ್ ಇರಲ್ಲ. ಸೊ ಕಾಲೇಜ್ ಫಸ್ಟ್ PUCಗೆ ಅಡ್ಮಿಷನ್ ಆಗಬೇಕದಕ್ಕೆ ಬೇಗ ಅಡ್ಮಿಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆವಾಗ ಪ್ರೆಷರ್ ಇರೋಲ್ಲ. ಸೊ ಲೆಸ್ಟ್ ಸ್ಟ್ರೆಸ್ ದೆನ್ ಬೆಟರ್ ಕಾನ್ಫಿಡೆನ್ಸ್. ಆರಾಮಾಗಿ ಫಸ್ಟ್ PUCಗೆ ಅಡ್ಮಿಷನ್ ಆಗ್ಬೋದು. ಎಕ್ಸಾಮ್ 2 ತನಕ ಎಕ್ಸಾಮ್ 1ನಲ್ಲಿ ಫೇಲ್ ಆಗ್ದಲೇ ಪಾಸ್ ಆಗಿಬಿಟ್ರೆ ಯಾವುದೇ ಥರದ ಟೆನ್ಷನ್ ಇರಲ್ಲ. ಓಕೆನಾ? ಅದರಲ್ಲೂ ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ನೀವು ಎಕ್ಸಾಮ್ 1ನಲ್ಲಿ ಪಾಸ್ ಆಗಿದ್ದೀರಾ, ಎಕ್ಸಾಮ್ 2ಅಲ್ಲಿ ಪಾಸ್ ಆಗಿದ್ದೀರಾ ಅಂತ ಮೆನ್ಷನ್ ಏನಾಗಲ್ಲ. ಸೊ ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ. ಬಟ್ ಕಾಲೇಜಲ್ಲೂ ಕೂಡ ನೀವು ಯಾವುದ್ರಲ್ಲಿ ಪಾಸ್ ಆಗಿದ್ದೀರಾ ಅಂತ ಅವ್ರು ತಲೆ ಕೆಡಿಸ್ಕೊಳಕ್ಕೋಗಲ್ಲ ಯಾವ ಎಕ್ಸಾಮಲ್ಲಿ ಅಂತ. ಓಕೆನಾ? ನೆಕ್ಸ್ಟ್, ಈಸ್ ದೇರ್ ಎಕ್ಸಾಮ್ 3 ಆಲ್ಸೋ? ಎಕ್ಸಾಮ್ 3 ಇದೆಯಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಫ್ರಮ್ ದಿಸ್ ಇಯರ್ ಕರ್ನಾಟಕ ಕ್ಯಾನ್ಸಲ್ಡ್ ಎಕ್ಸಾಮ್ 3. ಎಕ್ಸಾಮ್ 3 ಇಲ್ಲ. ಪ್ರೀವಿಯಸ್ ಇಯರ್ ಮಾಡಿದ್ರು ಎಕ್ಸಾಮ್ 3, ಬಟ್ ಈ ವರ್ಷ 2 ಎಕ್ಸಾಮ್. ಓಕೆ, ಒಂದು ಕ್ವಿಕ್ ಸಮ್ಮರಿ ಹೇಳ್ಬಿಡ್ತೀನಿ. ಎಕ್ಸಾಮ್ 1 ಮೇನ್ ಬೋರ್ಡ್ ಎಕ್ಸಾಮ್, ಎಕ್ಸಾಮ್ 2 ಇಂಪ್ರೂವ್ಮೆಂಟ್ ಆರ್ ಸೆಕೆಂಡ್ ಚಾನ್ಸ್ ಅಂತ. ಓಕೆ, ಸೊ ಫೇಲ್ಡ್ ಪ್ಲಸ್ ಪಾಸ್ ಸ್ಟೂಡೆಂಟ್ಸ್ ಬೋತ್ ಕ್ಯಾನ್ ರೈಟ್ ಎಕ್ಸಾಮ್ 2, ಯಾವುದೇ ರಿಸ್ಟ್ರಿಕ್ಷನ್ಸ್ ಇರೋಲ್ಲ. ದೆನ್ ಬೆಟರ್ ಮಾರ್ಕ್ಸ್ ಯೂಶಲಿ ಗೆಟ್ ಕನ್ಸಿಡರ್ಡ್. ದೆನ್ ಪ್ಯಾಟರ್ನ್ ಆ್ಯಂಡ್ ಸಿಲೆಬಸ್ ರಿಮೇನ್ ಸೇಮ್. ಎಕ್ಸಾಮ್ 1ಗೂ ಪ್ಯಾಟರ್ನ್ ಆ್ಯಂಡ್ ಸಿಲೆಬಸ್ ಸೇಮ್ ಇರುತ್ತೆ, ಎಕ್ಸಾಮ್ 2ಗೂ ಪ್ಯಾಟರ್ನ್ ಆ್ಯಂಡ್ ಸಿಲೆಬಸ್ ಸೇಮ್ ಇರುತ್ತೆ. ತುಂಬ ಜನ ಕೇಳಿದರೆ ಸರ್ ಎಕ್ಸಾಮ್ 2ಗೆ ಸಿಲೆಬಸ್ ಏನಾದ್ರು ಚೇಂಜ್ ಇರುತ್ತಾ ಅಂತ. ಸೊ ಅದಕ್ಕೆ ಒಂದು ಪಾಯಿಂಟ್. ಸೊ ಎಕ್ಸಾಮ್ 2 ಡಸ್ ನಾಟ್ ರಿಯೂನ್ ಯುವರ್ ಫ್ಯೂಚರ್. ಅಂದರೆ ಎಕ್ಸಾಮ್ 2 ನಿಮಗೇನು ಡಿಫ್ರೆನ್ಸ್ ಮಾಡಲ್ಲ. ಎಕ್ಸಾಮ್ 2 ಪಾಸ್ ಆದಮೇಲೂ ನಿಮಗೆ ಅಡ್ಮಿಷನ್ಗೆ ಫಸ್ಟ್ PUC ಅಡ್ಮಿಷನ್ಗೆ ಅಥವಾ ಡಿಪ್ಲೊಮಾ ಅಡ್ಮಿಷನ್ಗೆ ಟೈಮ್ ಕೊಡ್ತಾರೆ ಗೌರ್ಮೆಂಟ್ ಅವರು. ಸೊ ನೀವು ಆರಾಮಾಗಿ ಹೋಗಿ ಅಡ್ಮಿಷನ್ ಆಗ್ಬೋದು. ಸ್ಟಿಲ್ ಏಮ್ ಟು ಫಿನಿಶ್ ಸ್ಟ್ರಾಂಗ್ಲಿ ಇನ್ ಎಕ್ಸಾಮ್ 1 ಇಟ್ ಸೆಲ್ಫ್. ಅಂದರೆ ಸ್ಟ್ರೆಸ್ ಇರಲ್ಲ.
ಯಾಕೆ ಎಕ್ಸಾಮ್ 2 ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಫಸ್ಟ್ ಪಿ ಸಿಗೆ ಜಾಯ್ನ್ ಆಗ್ತಾ ಇದ್ದಾರೆ, ನಾನು ಇನ್ನೂ ಇಲ್ಲೇ ಇದ್ದೀನಿ ಅನ್ನೋ ಸ್ಟ್ರೆಸ್ಸು. ಆಮೇಲೆ ಎಕ್ಸಾಮ್ ಬರೆಯೋಕ್ಕೆ ಹೋಗ್ಬೇಕಾರೆ ಎಕ್ಸಾಮ್ 1 ಎಲ್ಲರೂ ಹೋಗಿರ್ತೀರ, ಎಕ್ಸಾಮ್ 2 ಅಲ್ಲಿ ಫೇಲ್ಡ್ ಸ್ಟೂಡೆಂಟ್ಸು ಅಥವಾ ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೋಬೇಕಾದ ಸ್ಟೂಡೆಂಟ್ಸು. ಸೊ ನಿಮಗೇನು ಅನಿಸುತ್ತೆ, ಯಾರು ನೋಡ್ಬಿಟ್ರೆ ನಾನು ಫೇಲ್ ಆಗಿರೋದು ಗೊತ್ತಾಗ್ಬಿಡ್ತೇನೋ ಅಂತ ಒಂದು ಅಂಜಿಕೆ. ಸೊ ಈ ಥರ ಎಲ್ಲ ಆಗೋದು ಬದಲು ಎಕ್ಸಾಮ್ 1ಅಲ್ಲೇ ನೀವು ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗೋದು ತುಂಬ ಒಳ್ಳೆಯದು. ಸೊ ಇಷ್ಟು ನೀವು ಕೇಳಿರೋ ಕ್ವಶನ್ಸು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ಕೇಳ್ಬೋದು. ಇದೇ ಥರ ನಿಮ್ಮ ಡೌಟ್ ಕ್ಲಿಯರ್ ಮಾಡೋದಕ್ಕೆ ನಾವಿದ್ದೀವಿ. ಅದಕ್ಕೆ ಒಳ್ಳೊಳ್ಳೆ ಕಂಟೆಂಟ್ ನಿಮ್ಮ ಮುಂದೆ ಬರ್ತಾ ಇದೆ 2027 SSLC ಬ್ಯಾಚ್ ಅವ್ರಿಗೆ. ಸೊ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.